ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ? ನೋಡಿ, ಸೂಪರಾಗಿ ಟೇಸ್ಟಿಯಾದ ಗೋಬಿ ಮಂಚೂರಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಕೋಸ್ ತೊಗೊಳ್ಳಿ, ದಪ್ಪದೊಂದು ಕೋಸ್ ತೊಗೊಳ್ಳಿ. ಅದನ್ನು ನೀವು ಮೇಲ್ಗಡೆ ಒಂದು 2 ಎಲೆ ತೆಗಿಬೇಕು. ಯಾಕೆಂದರೆ ಹುಳ ಏನಾರ ಇದ್ದರೆ ಫಸ್ಟೇ ನೋಡ್ಕೊಂಬಿಡಿ. ನೋಡ್ಕೊಂಡು ಕ್ಲೀನಾಗಿ ಎಲೆ ತೆಗೀರಿ. ಆಮೇಲೆ ಅದು ಮಧ್ಯದಲ್ಲಿ 2 ಹೋಳು ಮಾಡ್ಕೊಳ್ಳಿ. 2 ಹೋಳು ಮಾಡಿ ನೋಡ್ಕೊಳ್ಳಿ. ಏನಾರ ಹುಳ ಗಿಳ ಇದ್ದರೆ ನೀವು ಕ್ಲೀನಾಗಿ ನೋಡಿಬಿಟ್ಟು ಉತ್ತರಿಸಿ. ನಾವು ಚಾಪರ್ ತೊಗೊಳ್ಳಿ, ಚಾಪರಲ್ಲಿ ಉತ್ತರಿಸಿ. ಕೈಯಲ್ಲಿ ಉತ್ತರಿಸೋದಕ್ಕಿಂತ ಚಾಪರಲ್ಲಿ ಸಣ್ಣಕ್ಕಾಗುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಚಾಪರಲ್ಲಿ ಅಂದರೆ. ಸಣ್ಣಕ್ಕೆ ಕೈಯಲ್ಲಿ ಉತ್ತರಿಸೋದೇನು ತುಂಬ ಟೈಮ್ ಆಗುತ್ತೆ. ಚಾಪರಲ್ಲಿ ಹಾಕಿ ನಾವು ಉತ್ತರಿಸಿದ ಎಷ್ಟು ಸಣ್ಣಕ್ಕೆ ಬಂದಿದೆ ನೋಡಿ. ಇದು ನಾವೆಲ್ಲ ಒಂದು ಬೌಲ್ ತೊಗೊಳ್ಳಿ. ಬೌಲಿಗೆ ನಾವು ಉತ್ತರಿಸಿ ಹಾಕ್ಕೊಂಡಿದ್ದೀನಿ. ನೀವು ಕಾರ್ನ್ಫ್ಲೋರ್ 100 ಗ್ರಾಮ್ ಕಾರ್ನ್ಫ್ಲೋರ್ ಸಾಕು. ಇದು ದೊಡ್ಡ ದಪ್ಪು ಕೋಸಲ್ವಾ, 100 ಗ್ರಾಮ್ ಹಾಕಿದ್ದೀನಿ. ನೀವು ಸ್ವಲ್ಪ ಮಾಡ್ತಾ ಇದ್ದೀರ ಅಂದರೆ ಒಂದು 50 ಗ್ರಾಮ್ ಹಾಕ್ಕೋಬೋದು. ನಾನು 100 ಗ್ರಾಮ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಮತ್ತು ಮೈದಾ ಹಿಟ್ಟು 2ರಷ್ಟು ಹಾಕ್ಕೋಬೇಕು. ಕಾರ್ನ್ಫ್ಲೋರ್ 100 ಗ್ರಾಮ್ ಇದ್ದರೆ ಒಂದು 1/4 kg ಅಷ್ಟು ನಾವು ಮೈದಾ ಹಿಟ್ಟು ಹಾಕ್ಕೋಬೇಕು. ಚೆನ್ನಾಗಿರುತ್ತೆ. ಆಮೇಲೆ ನೀವು ಚಿಲ್ಲಿ ಪೌಡರ್ ಮತ್ತು ಕಲರಿಂಗ್ ಪೌಡರು ಮತ್ತು ಉಪ್ಪು ಹಾಕೊಬಿಟ್ಟು ಕೈಯಲ್ಲೇ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕೈಯಲ್ಲಿ ಇದು ಮಾಡೋದ್ರಿಂದ, ಕಲಸೋದ್ರಿಂದ ಅದು ನೀರಂಶ ಎಲ್ಲ ಬಿಡ್ಕೊತಾ ಇರುತ್ತೆ. ಕೋಸಲ್ಲಿ ತುಂಬ ನೀರಿರುತ್ತಲ್ಲ, ಅದೇ ಬಿಡ್ಕೊಳ್ಳೋದು. ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಓಕೆನಾ? ಅದನ್ನು ಸೈಡಲ್ಲಿ ನೀವು ಕಲಸಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡೋಕ್ಕಿಡಿ. ನೀವು ಎಣ್ಣೆ ಬಿಸಿ ಆಗ್ತಾಯಿಲ್ಲ ಅಷ್ಟೊತ್ತು ನೀವು ಚಿಕ್ಕ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಒಂದು 2-3 ಪ್ಲೇಟಲ್ಲಿ ಇಟ್ಕೊಬಿಡಿ. ಯಾಕೆಂದರೆ ಹಾಕಬೇಕಲ್ಲ ಬೇಗನೆ. ಆವಾಗಲೇ ನೀವು ಅದಕ್ಕೆ ಪ್ಲೇಟಿಗೆ ಫಸ್ಟು ಒಂದು 3 ಪ್ಲೇಟಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳಿ. ಚಿಕ್ಕದಾಗಿ ಮಾಡ್ಕೋಬೇಕು, ದಪ್ಪದು ಮಾಡ್ಕೋಬೇಡಿ, ಅದು ಬೇಯೋದಿಲ್ಲ. ನೋಡಿ, ಇದು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಅಮ್ಮ ಮನೇಲಿ ವೀಡಿಯೋ ಮಾಡ್ಕೊಂಡಿದ್ದೆ, ಹಳೆ ವೀಡಿಯೋ ಇದು. ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟು ನಾನು ಎಲ್ಲ ಎಡಿಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಟು ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಹಳೆ ವೀಡಿಯೋ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಕರುಮ್ ಥರ ಬಂದಿದೆ. ಚಿಕ್ಕ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ. ಫುಲ್ಲು ಎಣ್ಣೆಲಿ ಚೆನ್ನಾಗಿ ಕೋಸು ಒಳಗಡೆ ಹಸಿ ಇರೋದ್ರಿಂದ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಕರುಮ್ ಟೇಸ್ಟಿಯಾಗಿ ಬರುತ್ತೆ. ನಾವು ಮಾಡ್ತಾಯಿದ್ರೆ ಮಕ್ಕಳೆಲ್ಲ ತಿನ್ಕೊಂಡೇ ಬಿಟ್ಟಿದ್ರು. ಅರ್ಧಕ್ಕೆ ತಿಂದೇ ಬಿಟ್ಟಿದ್ರು ಅವರು. ಸ್ವಲ್ಪ ಇತ್ತು, ಅದಕ್ಕೇ ಇದು ಇನ್ನೇನು ಮಸಾಲೆ ಹಾಕಿ ಮಾಡೋದು ಅಂದ್ಬಿಟ್ಟು ಮಸಾಲೆಯಲ್ಲಿ ಒಂದು ಸ್ವಲ್ಪ ಮಾಡ್ಕೊತಾ ಇದ್ವಿ. ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನಿಗೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಬಿಟ್ಟು ನೀವು ಈರುಳ್ಳಿ ಚಿಕ್ಕದಾಗೆ ಚಾಪರಲ್ಲಿ ಚಾಪರಲ್ಲೇ ಉತ್ತರಿಸ್ಕೊಳ್ಳಿ. ಆಮೇಲೆ ನೀವು ಒಂದು ಚಿಕ್ಕ ಮಿಕ್ಸಿ ತೊಗೊಂಡು ಮಿಕ್ಸಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಬೇಡ ನೀವು ಸ್ಕಿಪ್ ಮಾಡ್ಕೋಬೋದು. ನೀವು ಖಾರ ಪುಡಿನಾರು ಬೇರೆ ಹಾಕ್ಕೋಬೋದು. ಮಿಕ್ಸಿ ಮಾಡ್ಕೊಂಡಿದ್ದು ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಮತ್ತು ಚಕ್ಕೆ ಪುಡಿ 1 ಸ್ಪೂನಷ್ಟು, ಒಂದು 1/4 ಸ್ಪೂನಷ್ಟು ಚಕ್ಕೆ ಪುಡಿ ಹಾಕ್ಕೊಳ್ಳಿ ಚಿಕ್ಕದ್ರಲ್ಲಿ. ಆಮೇಲೆ ಟೊಮೊಟೊ ಕೆಚಪ್ ಮತ್ತು ಸೋಯಾ ಸಾಸ್. ನೀವು ಟೊಮೊಟೊ ಕೆಚಪ್ ಇಲ್ಲ ಅಂದರೆ ಟೊಮೊಟೊನ ಒಂದು 2 ಆಪಲ್ ಟೊಮೊಟೊ ತೊಗೊಂಡು ನೀವು ಬೇಯಿಸ್ಕೊಂಡು ಅದನ್ನು ನೀವು ಹಾಕ್ಕೋಬೋದು. ನಾವು ಟೊಮೊಟೊ ಕೆಚಪ್ ಮತ್ತು ಸೋಯಾ ಸಾಸ್ ಇತ್ತು, ಅದನ್ನು ಹಾಕ್ಕೊಂಡ್ವಿ. ಆಮೇಲೆ ಚಿಲ್ಲಿ ಪೌಡರು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಆಮೇಲೆ ಸಾಲ್ಟು ಚೆನ್ನಾಗಿ ಅದು ಬರಲಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಟೊಮೊಟೊ ಕೆಚಪ್ ಎಲ್ಲ ಹಾಕಿದ್ವಲ್ಲ, ಸೋಯಾ ಸಾಸ್ ಎಲ್ಲ ಹಸಿ ಎಲ್ಲ ವಾಸನೆ ಹೋದ್ಮೇಲೆ ನೀವು ಇದು ಗೋಬಿ ಮಾಡ್ಕೊಂಡಿದ್ರಲ್ಲ ನೀವು ಅದನ್ನು ಚೆನ್ನಾಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಹಾಕ್ಬಿಟ್ಟು ನೀವು ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದನ್ನು ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕು. ಅದು ನೀರಿನ ಅಂಶ ಎಲ್ಲ ಹೋಗಬೇಕು. ಆವಾಗವರೆಗೂ ನಾವು ಇದು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬಿಸಿಯಾದ ಗೋಬಿ ಒಂಚೂರು ಕರುಮ್ ಅದು ರೆಡಿಯಾಗಿದೆ. ನೀವು ಈರುಳ್ಳಿನ ಸಣ್ಣ ಉತ್ತರಿಸ್ಕೊಂಡು ಹಾಕ್ಕೊಳ್ಳಿ. ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೆ ಉತ್ತರಿಸಿ ಹಾಕ್ಕೋಬೋದು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ.